ಹಲೋ ಎವ್ರಿವನ್, ಈ ಒಂದು ವಿಡಿಯೋ ಯಾರೆಲ್ಲ ಲ್ಯಾಂಡ್ ಸರ್ವೇರ್ ಎಕ್ಸಾಮ್ಗೆ ಹಾಗೂ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ರ ಆ ಒಂದು ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಲ್ಯಾಂಡ್ ಸರ್ವೇರ್ ಹಾಗೂ ವಿಲೇಜ್ ಅಕೌಂಟೆಂಟ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಇದೇ ತಿಂಗಳು ಕೊನೆಯ ತಿಂಗಳಾಗಿತ್ತು. ಈ ತಿಂಗಳಲ್ಲಿ 8ನೇ ತಾರೀಕು ನಿಮಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಆಗಿತ್ತು. ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಹಾಗೂ 10ನೇ ತಾರೀಕುವರೆಗೂ ಫೀನ ಪೇ ಮಾಡೋದಕ್ಕೆ ಲಾಸ್ಟ್ ದಿನಾಂಕ ಆಗಿತ್ತು. ಸೊ ಇದೀಗ ಈ ಒಂದು ಡೇಟ್ಸ್ನ ಎಕ್ಸ್ಟೆನ್ಷನ್ ಮಾಡಿರ್ತಾರೆ KEAದವರು. ಸೊ ಕಾರಣಾಂತರಗಳಿಂದ ನಿಮ್ಗೆ ಗೊತ್ತಿರುವಂತೆ ಸರ್ವರ್ ಬ್ಯುಸಿ ಇರುತ್ತೆ, ಸಾಕಷ್ಟು ಜನ ಅಪ್ಲಿಕೇಶನ್ಸ್ನ ಅಪ್ಲೈ ಮಾಡೋಕ್ಕಾಗಿರಲಿಲ್ಲ. ಅದಾಗಿ ನಂತರ ಪ್ರೀವಿಯಸ್ ಆಗಿ 2 ದಿನದ ಕೆಳಗಡೆ ನಿಮ್ಮೆಲ್ಲರಿಗೆ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. BSc ಹಾರ್ಟಿಕಲ್ಚರ್, BSc ಸೆರಿಕಲ್ಚರ್, BSc ಫಿಶರಿ, BSc ಫಾರೆಸ್ಟ್ರಿ ಕಂಪ್ಲೀಟ್ ಆಗಿರುವಂಥ ಆಸ್ಪಿರೆಂಟ್ಸ್ನು ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು ಅಂತೇಳಿ ಒಂದು ವಿಡಿಯೋನ ಮಾಡಿ ಅಪ್ಲೋಡ್. ಸೊ ಹಾಗಾಗಿ ಪ್ರೀವಿಯಸ್ ಆಗಿ ಅಪ್ಡೇಟ್ನ ಕೊಟ್ಟಿರೋ ಕಾರಣದಿಂದ, ಅಂದರೆ ಕ್ವಾಲಿಫಿಕೇಷನ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ನ ಕೊಟ್ಟಿರ್ತಾರೆ KEAವರು. ಹಾಗಾಗಿ ಆ ಒಂದು ಆಸ್ಪಿರೆಂಟ್ಸ್ಗೂ ಅಪ್ಲಿಕೇಶನ್ ಹಾಕೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ಅಪ್ಲಿಕೇಶನ್ ಹಾಕುವಂಥ ದಿನಾಂಕನ ಎಕ್ಸ್ಟೆನ್ಷನ್ ಮಾಡಿರ್ತಾರೆ. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಯಾರೆಲ್ಲ ಹೊಸದಾಗಿ ಎಲಿಜಿಬಿಲಿಟಿ ಸಿಕ್ಕಿದೆ ಅಂಥ ಆಸ್ಪಿರೆಂಟ್ಸು ಈ ಒಂದು ಅಪಾರ್ಚುನಿಟಿ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಬೇಕು ಅಂತೇಳಿ ಈ ಒಂದು ವಿಡಿಯೋನ ನಿಮಗೆ ನಾನು ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ. ಹೊಸದಾಗಿ ಎಲಿಜಿಬಿಲಿಟಿ ಸಿಕ್ಕಿರುವಂಥ ಆಸ್ಪಿರೆಂಟ್ಸ್ನು ಈ ಒಂದು ಅಪಾರ್ಚುನಿಟಿಯನ್ನು ಬಿಟ್ಕೊಳ್ಳೋಕೆ ಹೋಗ್ಬಿಡಿ. ಏನಕ್ಕಂದರೆ 750 ವೇಕೆನ್ಸಿ ಇರುವಂಥದ್ದು. ಸೊ ಬಿಗ್ ನಂಬರ್ ಆಫ್ ವೇಕೆನ್ಸೀಸು. ಕ್ವಾಲಿಫಿಕೇಷನ್ನು ನೀವು ನೋಡಿರ್ತೀರ, BE, ಡಿಪ್ಲೊಮೊ ಹಾಗೂ BSc ಆಸ್ಪಿರೆಂಟ್ಸ್. BScನಲ್ಲಿ ಫಿಸಿಕ್ಸ್, ಮ್ಯಾಥಮೆಟಿಕ್ಸ್ ಇವೆರಡೂ ಸಬ್ಜೆಕ್ಟ್ಸ್ನ ಒಂದು ಸಬ್ಜೆಕ್ಟಾಗಿ ನೀವು ಓದಿದ್ರೆ ನಿಮ್ಮ ಡಿಗ್ರಿಯಲ್ಲಿ ನೀವು ಎಲಿಜಿಬಲ್ ಆಗಿರ್ತೀರ. ಸೊ ಅದೇ ರೀತಿಯಲ್ಲಿ BSc ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫಿಶರಿ ಹಾಗೂ ಫಾರೆಸ್ಟ್ರಿ ಈ ಒಂದು ಆಸ್ಪಿರೆಂಟ್ಸ್ನು ಈ ಒಂದು ನೋಟಿಫಿಕೇಷನ್ಗೆ ಎಲಿಜಿಬಿಲಿಟಿನ ಕೊಟ್ಟಿದ್ದಾರೆ. ಸೊ ಏಜ್ ಬಗ್ಗೆ ನಿಮ್ಗೆ ಗೊತ್ತಿದೆ, 43, 45 ಮತ್ತು 40 ಇಯರ್ಸ್. ಸೊ ಜನರಲ್ ಮೆರಿಟ್ OBC ಅಂದರೆ 2A, 2B, 3A, 3B ಎಲ್ಲ ಆಸ್ಪಿರೆಂಟ್ಸ್ OBCಯಲ್ಲಿ ಬರ್ತಾರೆ. ಹಾಗೂ SC ST ಕ್ಯಾಟಗರಿ ಮತ್ತು ಕ್ಯಾಟಗರಿ 1 ಆಸ್ಪಿರೆಂಟ್ಸ್ಗೂ ಏಜ್ ಲಿಮಿಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇನ್ನೊಂದು ಪಾಯಿಂಟು, ಭಾಳಷ್ಟು ಜನ ಆಸ್ಪಿರೆಂಟ್ಸು ಯೂಟ್ಯೂಬಿನ ಕಮೆಂಟಲ್ಲಿ ಮೆನ್ಷನ್ ಮಾಡಿದ್ರಿ, ಸರ್ ನಾನು HKನಲ್ಲಿ ಬರ್ತೀನಿ, ಸರ್ ನಾನು ಎರಡಕ್ಕೂ ಅಪ್ಲೈ ಮಾಡಬೇಕಂತ ಇದ್ದೀನಿ, HKಗೂ ಮತ್ತು NHKಗೂ. ಸೊ ಫೀಸ್ ಏನು ಮಾಡಿ ಸರ್, ನಾನು ಎರಡಕ್ಕೂ 750 ಪೇ ಮಾಡಬೇಕಾ ಅಂತ ಸಾಕಷ್ಟು ಜನ ಕಮೆಂಟ್ಸ್ನ ಮಾಡಿದ್ದೀರಾ ಹಾಗೂ ಕನ್ಫ್ಯೂಷನಲ್ಲೂ ಇದ್ದೀರಾ. ನೋಡಿ ಆಸ್ಪಿರೆಂಟ್ಸ್, ನೀವು ಒಂದು ಅಪ್ಲಿಕೇಶನ್ಗೆ ಫಸ್ಟ್ ಏನು ಅಪ್ಲಿಕೇಶನ್ ಅಪ್ಲೈ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ನೀವು ಹೈದರಾಬಾದ್ ಕರ್ನಾಟಕ ಆಸ್ಪಿರೆಂಟ್ ಇದ್ದು ನೀವು ಎರಡಕ್ಕೂ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಾಗ ಫಸ್ಟ್ ಅಪ್ಲಿಕೇಶನ್ಗೆ ಯಾವಾಗ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಮೊದಲನೇ ಅಪ್ಲಿಕೇಶನ್ಗೆ 750 ರೂಪೀಸ್ನ ಪೇ ಮಾಡಬೇಕು. ಎರಡನೇ ಅಪ್ಲಿಕೇಶನ್ಗೆ 100 ರೂಪೀಸ್ನ ಪೇ ಮಾಡ್ತೀರಾ. ಸೊ 750 ಅಂತಿದ್ದೀನ ಅಂತ ಹೇಳಿ ಎಲ್ಲ ಕ್ಯಾಟಗಿರಿಯವರು ಅಷ್ಟು ಪೇ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕ್ಯಾಟಗಿರಿ ವೈಸು ನಿಮಗೆ ಫೀಸ್ನ ಮೆನ್ಷನ್ ಮಾಡಿದ್ದಾರೆ. SC ST ಆಸ್ಪಿರೆಂಟ್ಸ್ಗೆ 300 ರೂಪೀಸು, ಜನರಲ್ ಮೆರಿಟ್ OBC ಆಸ್ಪಿರೆಂಟ್ಸ್ಗೆ 750 ರೂಪೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ 300 ರೂಪೀಸ್ ಇನ್ ಕೇಸ್ ನೀವು SC ST ಕ್ಯಾಂಡಿಡೇಟ್ ಇದ್ದೀರಾ ಅಂದರೆ ಮೊದಲನೇ ಅಪ್ಲಿಕೇಶನ್ಗೆ 350 ಪೇ ಮಾಡ್ತೀರಾ. ಎರಡನೇ ಅಪ್ಲಿಕೇಶನ್ಗೆ, ಈಗ ಫಸ್ಟ್ ಅಪ್ಲಿಕೇಶನ್ ನಾನು HKಗೆ ಹಾಕಿರ್ತೀನಿ, 300 ರೂಪೀಸ್ ಪೇ ಮಾಡ್ತೀನಿ. ಎರಡನೇ ಅಪ್ಲಿಕೇಶನ್ ಅಂದರೆ ನಾನು ಹೈದರಾಬಾದ್ ಕರ್ನಾಟಕದ ಅಪ್ಲೈ ಮಾಡುವಾಗ 100 ರೂಪೀಸ್ ಪೇ ಮಾಡ್ತೀನಿ. ಯಾವಾಗ ನಾನು SC ST ಅಥವಾ ಕ್ಯಾಟಗರಿ 1 ಆಸ್ಪಿರೆಂಟ್ ಇದ್ದರೆ. ಅದೇ ನಾನು ಜನರಲ್ ಮೆರಿಟ್ ಆಸ್ಪಿರೆಂಟ್ ಇದ್ದೀನಿ ಸರ್, ನಾನು 2A 2B ಆಸ್ಪಿರೆಂಟ್ ಇದ್ದೀನಿ, ಈ ಕ್ಯಾಟಗರಿ ನಂದು ಬರ್ತಿದೆ, 2A 2B 3A 3B ಬರ್ತಿದೆ. ಸೊ ನಾನೇನು ಮಾಡಬೇಕು ಸರ್ ಅಂತಂದರೆ, ಸೊ ನೀವು HK ಅವರಾಗಿದ್ದು NHKಗೂ ಅಪ್ಲೈ ಮಾಡ್ಬೇಕು ಅಂದ್ಕೊಂಡಿದ್ರೆ HKಗೂ ಅಪ್ಲೈ ಮಾಡ್ಬೇಕಂತಿದ್ದಾರೆ ಅಂದಾಗ, ಸೊ ಫಸ್ಟ್ ಅಪ್ಲಿಕೇಶನ್ NHKಗೆ ಅಪ್ಲೈ ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಸೊ ಆಗ ನೀವು 750 ರೂಪಾಯಿ ಪೇ ಮಾಡ್ತೀರಾ. ಎರಡನೇ ಅಪ್ಲಿಕೇಶನ್ಗೆ ಕೇವಲ 100 ರೂಪೀಸ್ನ ಮಾತ್ರ ಪೇ ಮಾಡಬೇಕು. ಸೊ ಅದನ್ನು ಅಪ್ಲೈ ಮಾಡುವಾಗ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ನೀವು ಸೈಬರ್ ಸೆಂಟ್ರಿಗೆ ವಿಸಿಟ್ ಮಾಡಿದಾಗ ಇಂಡಿವಿಜುವಲ್ ಆಗಿ 750 ಪೇ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಿಂಗಲ್ ಆಗಿ ಒಂದು ಅಪ್ಲಿಕೇಶನ್, ಮೊದಲನೇ ಅಪ್ಲಿಕೇಶನ್ಗೆ 750 ತೊಗೊಳುತ್ತೆ, ಎರಡನೇ ಅಪ್ಲಿಕೇಶನ್ಗೆ 100 ರೂಪಾಯಿ ತೊಗೊಳುತ್ತೆ. ಇದು GM ಮತ್ತು OBC ಕ್ಯಾಂಡಿಡೇಟ್ಸ್ಗೆ. SC STಗೆ ಆದರೆ ಫಸ್ಟ್ ಅಪ್ಲಿಕೇಶನ್ಗೆ 300, ನೆಕ್ಸ್ಟ್ ಅಪ್ಲಿಕೇಶನ್ಗೆ 100. ಸೊ ಇದನ್ನು ಅಪ್ಲಿಕೇಶನ್ ಹಾಕುವಾಗ ಕೇರ್ಫುಲ್ಲಾಗಿ ಅಪ್ಲೈ ಮಾಡಿ. ಅದಾಗಿ ನಂತರ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ. ಡೇಟ್ ಆಫ್ ಬರ್ತ್ ಇರ್ಬೋದು, ನಿಮ್ಮ ಹೆಸರು ಇರ್ಬೋದು. ಯಾಕಂದರೆ ಅಪ್ಲಿಕೇಶನ್ ಏನಾದರೂ ಮಿಸ್ಟೇಕ್ ಆಯಿತು, ನಾಳೆ ಶಾರ್ಟ್ ಲಿಸ್ಟ್ ಆಗಿರಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಇಶ್ಯೂಸ್ನ ನೀವು ಫೇಸ್ ಮಾಡ್ತೀರಾ. ಸೊ ಯಾವುದೇ ಥರದ ಇಶ್ಯೂ ಫೇಸ್ ಮಾಡಬಾರ್ದು, ಪ್ರಾಸೆಸ್ಸು ಸ್ಮೂತಾಗಿ ಹೋಗಬೇಕು ಅಂತಂದರೆ ಇವತ್ತು ನೀವು ಡೀಟೇಲ್ಸ್ ಏನು ಫಿಲ್ ಮಾಡ್ತೀರಾ ಕ್ಲಿಯರಾಗಿ ಪ್ರಾಪರಾಗಿ ಫಿಲ್ ಮಾಡಿ. SSLC ಆಧಾರದ SSLC ಸರ್ಟಿಫಿಕೇಟ್ ಇಟ್ಕೊಂಡು ಅದರಲ್ಲಿರುವಂಥ ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತು ಅದನ್ನು ರೆಫರೆನ್ಸ್ ಆಗಿ ತೊಗೊಳ್ಳಿ. ಆಧಾರ್ ಕಾರ್ಡ್ ಡೀಟೇಲ್ಸ್ನ ಕರೆಕ್ಟಾಗಿ ಫಿಲ್ ಮಾಡಿ. ಅಡ್ರೆಸ್ಸು, ಯಾಕಂದರೆ ನಾಳೆ ದಿನಗಳಲ್ಲಿ ಕಮ್ಯುನಿಕೇಷನ್ಗೆ ಇನ್ ಕೇಸ್ ಪೋಸ್ಟಲ್ ಅಡ್ರೆಸ್ಸು ಬರ್ತಾ ಇರ್ಬೋದು, ಪೋಸ್ಟಲ್ಗೂ ಬರ್ತಾ ಇರ್ಬೋದು DVಗೆ ಬಂದಂಗ. ಸೊ ಹಾಗಾಗಿ ಅಡ್ರೆಸ್ ಕೂಡ ಪ್ರಾಪರಾಗಿ ಕೊಡಿ. ಸೊ ಎಲ್ಲ ಡೀಟೇಲ್ಸ್ನ ಗೋತ್ರು ಆಗಿ ಎಲ್ಲ ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ರಿವ್ಯೂ ಇರುತ್ತೆ, ರಿವ್ಯೂ ಆಪ್ಷನ್ ಇರುತ್ತೆ. ಸೊ ಅಪ್ಲಿಕೇಶನ್ ರಿವ್ಯೂ ನೋಡಿಬಿಟ್ಟು ಪ್ರಾಪರಾಗಿ ಡೀಟೇಲ್ಸ್ ಎಲ್ಲ ಫಿಲ್ ಆಗಿದೆ, ಹೆಸರೆಲ್ಲ ಕರೆಕ್ಟಾಗಿ ಫಿಲ್ ಆಗಿದೆ ಎಲ್ಲ ಅಂತ ನೋಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಯಾಕಂದರೆ ಸಾಕಷ್ಟು ಜನ ಆಸ್ಪಿರೆಂಟ್ಸು ನನಗೆ ರೀಸೆಂಟಾಗಿ ಕಾಲ್ಸ್ ಮೆಸೇಜಸ್ ಬರ್ತಿರೋದು ಈ ಒಂದು ಮಿಸ್ಟೇಕ್ಸಿಂದನೇ ಬರ್ತಾಯಿದೆ. ಸಾಕಷ್ಟು ಜನ ಆಸ್ಪಿರೆಂಟ್ಸಿನ ಅಪ್ಲಿಕೇಶನ್ ತೊಗೊಳ್ತಾ ಇಲ್ಲ, ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕುವಾಗ ಡೀಟೇಲ್ಸು ರಾಂಗಾಗಿ ಫಿಲ್ ಮಾಡಿರ್ತೀರಾ. ಸೊ ಅದನ್ನು ಪ್ರಾಪರಾಗಿ ನೋಡ್ಕೊಳ್ಳಿ. ಹಾಗಾಗಿನೇ ನಿಮ್ಮದು ಏನೋ ಅಪ್ಲಿಕೇಶನ್ ಆಕ್ಸೆಪ್ಟ್ ಮಾಡ್ತಾ ಇರಲ್ಲ.
ಪ್ರಾಪರಾಗಿ ನೀವು ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ಅಪ್ಲಿಕೇಶನ್ ಆಕ್ಸೆಪ್ಟ್ ಆಗುತ್ತೆ. ಸೊ ಈಗ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ಬೇಕಂತ ಅಂದ್ಕೊಂಡ್ರೆ, ಲ್ಯಾಂಡ್ ಸರ್ವೇಯರ್ ಮತ್ತು ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಯಾರೆಲ್ಲ ಅಪ್ಲೈ ಮಾಡಬೇಕು ಅಂತೇಳಿ ಡೀಟೇಲ್ಸ್ನ ಫಿಲ್ ಮಾಡಿಟ್ಟಿದ್ದೀರಾ, ಸೊ ಭಯ ಬೀಳಬೇಕಾಗಿರೋ ಅವಶ್ಯಕತೆ ಇಲ್ಲ. 8ನೇ ತಾರೀಕು ಕೊನೆಯ ದಿನಾಂಕ ಆಗಿತ್ತು, ಅಂದರೆ ಇವತ್ತು ಲಾಸ್ಟ್ ಡೇ ಆಗಿತ್ತು, ನಾಳೆ ಲಾಸ್ಟ್ ಡೇ ಆಗಿತ್ತು. ಆದರೆ ಆ ಒಂದು ಡೇಟು ಈಗ ಎಕ್ಸ್ಟೆನ್ಷನ್ ಆಗಿರುತ್ತೆ. ಅಪ್ಲಿಕೇಶನ್ ಹಾಕೋದಕ್ಕೆ, ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು 28/2026, ಅಂದರೆ ಇದೇ ತಿಂಗಳು 20ನೇ ತಾರೀಕುವರೆಗೂ ನಿಮಗೆ ಅವಕಾಶ ಇರುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಅಪ್ಲಿಕೇಶನ್ ಅಪ್ಲೈ ಮಾಡಿದ ನಂತರ ಇನ್ನೂ ಫೀ ಪೇ ಮಾಡಿಲ್ಲ ಅಂದರೆ ಭಯ ಬೀಳೋ ಅವಶ್ಯಕತೆ ಇಲ್ಲ. ಅಲ್ಲಿಂದ ನಿಮಗೆ ಇನ್ನೂ ಒಂದು ಎಕ್ಸ್ಟ್ರಾ ದಿನ ಕೊಟ್ಟಿದ್ದಾರೆ, ಅಂದರೆ 21ನೇ ತಾರೀಕು 8ನೇ ತಿಂಗಳು 2026ವರೆಗೂ ನೀವು ಫೀಸ್ನ ಪೇ ಮಾಡ್ಬೋದು. 20ನೇ ತಾರೀಕು ಒಳಗಡೆ ಅಪ್ಲಿಕೇಶನ್ ಅಪ್ಲೈ ಮಾಡಿರಬೇಕು, ಎಕ್ಸ್ಟ್ರಾ ಒಂದಿನ ಕೊಟ್ಟಿದ್ದಾರೆ ಫೀ ಪೇ ಮಾಡೋದಕ್ಕೆ. ಸೊ ಕೇರ್ಫುಲ್ಲಾಗಿ ಡೀಟೇಲ್ಸ್ನ ಫಿಲ್ ಮಾಡಿ, ಅಪ್ಲಿಕೇಶನ್ ಅಪ್ಲೈ ಮಾಡುವಾಗ ಎಲ್ಲ ಡೀಟೇಲ್ಸ್ ಫಿಲ್ ಮಾಡಿ, ಅಪ್ಲಿಕೇಶನ್ ಅಪ್ಲೈ ಮಾಡುವ ಫೀ ಪೇ ಮಾಡುವಾಗ ಕರೆಕ್ಟಾಗಿ ನೋಡಿಕೊಂಡು ಫೀ ಪೇ ಮಾಡಿ. ನಾನು ಹೈದರಾಬಾದ್ ಕರ್ನಾಟಕದವರು ಒಂದಕ್ಕೆ ಅಪ್ಲೈ ಮಾಡ್ಬೋದು. ಸೊ 700 ರುಪೀಸು, ಅಥವಾ SC/ST ಇದ್ದರೆ 300 ರುಪೀಸ್ ಪೇ ಮಾಡ್ಕೊಳ್ತಾರೆ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲಾಸ್ಟ್ ಡೇಟಿನ ಎಕ್ಸ್ಟೆನ್ಷನ್ ಮಾಡಿರುವಂಥ ಅಫಿಷಿಯಲ್ ಡಾಕ್ಯುಮೆಂಟ್ ತೋರಿಸ್ಬೇಕಂತ ಅಂದ್ಕೊಂಡಿದ್ದೀನಿ. ಅಫಿಷಿಯಲ್ ಡಾಕ್ಯುಮೆಂಟ್ನು ತೋರಿಸ್ತೀನಿ. ಸೊ ಮತ್ತಿನ್ನೊಂದು ಹೇಳ್ತಿದ್ದೀನಿ, BSc ಹಾರ್ಟಿಕಲ್ಚರ್, ಸೆರಿಕಲ್ಚರ್, ಫಿಶರಿ, ಫಾರೆಸ್ಟ್ರಿ ಅವರಿಗೆ ಎಲಿಜಿಬಿಲಿಟಿ ಇದೆ. ಸೊ ಅಪ್ಲೈ ಮಾಡ್ಕೊಳ್ಳೋದು. BScನಲ್ಲಿ ಮ್ಯಾಥಮೆಟಿಕ್ಸ್, ಫಿಸಿಕ್ಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್, ಇವೆರಡು ಸಬ್ಜೆಕ್ಟ್ ಓದಿದ್ರೂ ಪರವಾಗಿಲ್ಲ, ಒಟ್ಟು ಒಂದು ಸಬ್ಜೆಕ್ಟ್ ಯಾವುದಾದ್ರೂ ಇಟ್ಕೊಳ್ಳಿ. ನೀವು ಅಪ್ಲೈ ಮಾಡುವಾಗ BSc ಮ್ಯಾಥಮೆಟಿಕ್ಸ್ ಅಂತಾದರೂ ಚೂಸ್ ಮಾಡಿ, BSc ಫಿಸಿಕ್ಸ್ ಅಂತಾದರೂ ಚೂಸ್ ಮಾಡಿ. ಸೊ ಎರಡರಲ್ಲಿ ಒಂದು ವಿಷಯನ ನೀವು ಇಟ್ಟುಕೊಂಡು ನೀವು BSc ಕಂಪ್ಲೀಟ್ ಮಾಡಿದ್ರೆ ಅದು BScನಲ್ಲಿ NEP ಸಿಲೆಬಸ್ ಆಗಿರ್ಬೋದು, ಹಳೆ ಸಿಲೆಬಸ್ ಆಗಿರ್ಬೋದು, ಯಾವುದಾದ್ರೂ ಎಕ್ಸಾಮಿನೇಷನ್ ಪಾಲಿಸಿ ಇರ್ಬೋದು, ಎಜುಕೇಷನ್ ಪಾಲಿಸಿ ಇರ್ಬೋದು. ಸೊ ನಿಮ್ಮಲ್ಲಿ ನೀವು ಏನಾದರೂ ನಿಮ್ಮ ಕೋರ್ಸಲ್ಲಿ ಮ್ಯಾಥಮೆಟಿಕ್ಸ್ ಆರ್ ಫಿಸಿಕ್ಸ್ ಒಂದು ಸಬ್ಜೆಕ್ಟ್ ಆಗಿ ಒಂದು ಸಬ್ಜೆಕ್ಟ್ನ 3 ವರ್ಷ ಅಂತ ಇಟ್ಕೊಂಡು ಓದಿದರೆ BScನಲ್ಲಿ ನೀವು ಎಲಿಜಿಬಲ್ ಇದ್ದೀರಾ, BSc ಆಸ್ಪಿರೆಂಟ್ಸ್. ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಯಾವುದೇ ಬ್ರಾಂಚ್ನ ಇಂಜಿನಿಯರಿಂಗ್ ಆಸ್ಪಿರೆಂಟ್ ಆದರೂ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡುವಾಗ ಡೀಟೇಲ್ಸ್ನ ಪ್ರಾಪರಾಗಿ ಎಂಟ್ರಿ ಮಾಡಿ. ಇನ್ನು ಡಿಪ್ಲೊಮಾದಲ್ಲೂ ಅಷ್ಟೇ, ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್ ಯಾವುದೇ ಬ್ರಾಂಚಿನ ಡಿಪ್ಲೊಮಾ ಆಸ್ಪಿರೆಂಟ್ಸ್ ಇದ್ದರೂ ಈ ಒಂದು ನೋಟಿಫಿಕೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಆದಷ್ಟು ಬೇಗನೆ ಅಪ್ಲೈ ಮಾಡಿಕೊಂಡು ಈ ಒಂದು ಅಪಾರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಸೊ ಸಿಲೆಬಸ್ ಬಗ್ಗೆ ಎಲ್ಲ ನಿಮ್ಗೆ ಕೊಟ್ಟಿದೆ. ಪೇಪರ್ 1, ಪೇಪರ್ 2 ಏನಿದೆ ಅಂತೇಳಿ. ಪೇಪರ್ 1 ಜನರಲ್ ಪೇಪರ್, ಪೇಪರ್ 2 ಸ್ಪೆಸಿಫಿಕ್ ಇದೆ. ಮ್ಯಾಥಮೆಟಿಕ್ಸ್, ಫಿಸಿಕ್ಸ್, ಜಿಯೋಗ್ರಫಿ ಹಾಗೂ ಕಂಪ್ಯೂಟರ್ ಅಪ್ಲಿಕೇಶನ್ಸ್ ಮತ್ತು ಲ್ಯಾಂಡ್ ಯಾವುದು ಮಾಡರ್ನ್ ಮೆಥಡ್ಸ್ ಆಫ್ ಸರ್ವಿಂಗ್, ಇಷ್ಟು ಸಿಲೆಬಸ್ ಇದೆ. ಸೊ ಎಲ್ಲ ಸಿಲೆಬಸ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಬೇಕಾಯಿತು. ಕಾರಣಾಂತರಗಳಿಂದ ಇನ್ನೂ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಸೊ ಸ್ವಲ್ಪ ಸಮಯದಲ್ಲಿ ಅಪ್ಲೋಡ್ ಮಾಡಿದೆ, ಆದಮೇಲೆ ಬಿಟ್ಟೆ. ಏನಕ್ಕಂದ್ರೆ ಔಟ್ ಆಫ್ ಸ್ಟೇಷನ್ ಇರೋದ್ರಿಂದ ನಾನು ಈ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಆದಷ್ಟು ಬೇಗನೆ ಆ ಒಂದು ವೀಡಿಯೋಸ್ನ ಎಲ್ಲ ಸಿಲೆಬಸ್ ಪ್ರಕಾರ ವೀಡಿಯೋಸ್ನ ನಿಮ್ಗೆ ಅಪ್ಡೇಟ್ನ ಕೊಡ್ತಾ ಬರ್ತೀನಿ. ನಿಮಗೇನಂದರೆ ಎಲ್ಲ ಸಿಲೆಬಸ್ನ ಕವರ್ ಅಪ್ ಮಾಡ್ತೀನಿ. ಡೈರೆಕ್ಟಾಗಿ MCQs ಆದರೂ ಮಾಡ್ಕೊತ ಹೋಗ್ಬೋದು, ಅಥವಾ ಥಿಯರಿ ಪ್ಲಸ್ MCQs ಆದರೂ ಮಾಡ್ಬೋದು. ಆದಷ್ಟು ಪ್ರಯತ್ನ ಮಾಡ್ತೀನಿ ಕಂಪ್ಲೀಟ್ ಸಿಲೆಬಸ್ನ ನಿಮಗೆ ಕೊಡೋದಕ್ಕೆ. ಸೊ ಈಗ ಅಫಿಷಿಯಲ್ ಡಾಕ್ಯುಮೆಂಟ್ನ ಒಂದ್ಸಲ ನೋಡೋಣ. ಸೊ ಇಲ್ಲೇನು ನೀವು ಡಾಕ್ಯುಮೆಂಟ್ ನೋಡ್ತಾ ಇದ್ದೀರಾ, ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಇದು ಯಾವ ಎಕ್ಸಾಮಿಗೆ ಸಂಬಂಧಪಟ್ಟಂಥದ್ದಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟು, ವಿವಿಧ ಜಿಲ್ಲೆಗಳಲ್ಲಿ ಮುಂದದ ಇಲಾಖೆಯಲ್ಲಿರುವ ಗ್ರಾಮ ಆಡಳಿತಾಧಿಕಾರಿ ನೇರ ನೇಮಕಾತಿ. ಅಂದರೆ ಗ್ರಾಮ ಆಡಳಿತಾಧಿಕಾರಿ ಅಂದರೆ ಯಾರು? ವಿಲೇಜ್ ಅಕೌಂಟೆಂಟ್ ಆಫೀಸರ್. ಸೊ ಇವ್ರಿಗೆ ಸಂಬಂಧಪಟ್ಟಂತೆ ಡೇಟ್ನ ಈಗ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡಿ, ನಿಮಗೆ ನೋಡ್ತಾ ಇರ್ಬೋದು ನೀವು. ಸೊ ಲಾಸ್ಟ್ ಡೇಟ್ ಈ ಥರ ಇತ್ತು, ಬಟ್ ಈಗ ನಿಮಗೆ ಎಕ್ಸ್ಟೆನ್ಷನ್ ಮಾಡ್ತಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 28/2026 ನಿಮಗೆ ಹೇಳಿದ್ದೆ. ಸೊ ಈ ದಿನಾಂಕ ಲಾಸ್ಟ್ ಡೇಟ್ ಆಗಿರುತ್ತೆ. ಸೊ ಆನ್ಲೈನ್ ಮೂಲಕ ಶುಲ್ಕ ಪಾವತಿಸಲು ಅಂದರೆ ಫೀ ಪೇ ಮಾಡೋದಕ್ಕೆ ಲಾಸ್ಟ್ ದಿನಾಂಕ ಬಂದು 21/8/2026. ಸೊ ಇದೇ ತಿಂಗಳು 20ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ ಆಗಿರುತ್ತೆ. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ, ಫೀ ಪೇ ಮಾಡೋದಕ್ಕೆ ಇನ್ನೊಂದು ದಿನ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಸೊ ಉಳಿದ ದಿನಾಂಕ 10/7/2021 ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆಗಳಿರಲ್ಲ. ಸೊ ಅಪ್ಲಿಕೇಶನಲ್ಲಿ ಏನೇ ಡೀಟೇಲ್ಸ್ ಕೊಟ್ಟಿದ್ರೆ ಎಲ್ಲ ಸೇಮ್ ಇರುತ್ತೆ. ಜಸ್ಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಪ್ಲಿಕೇಶನ್ ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಎಕ್ಸಾಮ್ ಸಿಲೆಬಸ್ ಪ್ಯಾಟರ್ನ್ ಏನು ಚೇಂಜ್ ಇಲ್ಲ, ಸೇಮ್ ಇರುತ್ತೆ. ಇದು ವಿಲೇಜ್ ಅಕೌಂಟೆಂಟ್ದಾಯಿತು. ನೆಕ್ಸ್ಟ್ ಈಗ ಏನಿದು ಭೂಮಾಪಕನ ಅಂದರೆ ಲ್ಯಾಂಡ್ ಸರ್ವೇರ್ದು ನೋಡೋಣ. ಅಂದರೆ ಭೂಮಾಪನ ಕಂದಾಯ ಇಲಾಖೆದು, ಭೂಮಾಪನ ಕಂದಾಯ ಇಲಾಖೆದು ಒಂದು ಡಾಕ್ಯುಮೆಂಟು, ಅಫಿಷಿಯಲ್ ಡಾಕ್ಯುಮೆಂಟ್. ಇದನ್ನು ಅಷ್ಟೇ ಏನಿದು ಡೇಟ್ ಎಕ್ಸ್ಟೆನ್ಷನ್ ಮಾಡೋಂಥದ್ರ ಬಗ್ಗೆ ಇರುತ್ತೆ. ನೋಡಿ ಇಲ್ಲಿ 550 ಭೂಮಾಪನ ಹುದ್ದೆಗಳು ಯಾವುದಕ್ಕೆ ಇರುತ್ತೆ? ನಾನ್ ಹೈದರಾಬಾದ್ ಕರ್ನಾಟಕ ಆಗಿರುತ್ತೆ. ಅದೇ ರೀತಿಯಲ್ಲಿ 196 ವೇಕೆನ್ಸಿ ಹೈದರಾಬಾದ್ ಕರ್ನಾಟಕದ ಇರುತ್ತೆ. 190 ವೇಕೆನ್ಸಿ ಅನಿಸುತ್ತೆ. 190 ಹೈದರಾಬಾದ್ ಕರ್ನಾಟಕದ ಇರುತ್ತೆ. 560 ವೇಕೆನ್ಸಿ ನಾನ್ ಹೈದರಾಬಾದ್ ಕರ್ನಾಟಕ ಇರುತ್ತೆ. ಸೊ ಎರಡೂ ರೀಜನ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಸೇಮ್. ಸೊ ಇಲ್ಲಿ ಕ್ವಾಲಿಫಿಕೇಷನ್ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ನೀವು ಕ್ವಾಲಿಫಿಕೇಷನ್ ಬಗ್ಗೆ ನೋಡ್ಕೊಳ್ಳಿ, ಈಗಾಗಲೇ ನಿಮಗೆ ಹೇಳಿದ್ದೀನಿ. ಸೊ ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ನಿಮಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಮುಂದುವರೆದಂತೆ ಭೂಮಾಪನ ಹುದ್ದೆಗಳ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ದಿನಾಂಕ ವಿಸ್ತರಿಸಲಾಗಿದೆ. ಸೊ 28/2026 ಅಂದರೆ ಈ ತಿಂಗಳು 20ನೇ ತಾರೀಕುವರೆಗೂ ನಿಮಗೇನು ಅವಕಾಶ ಇರುತ್ತೆ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ. ಸೊ ಅದಾಗಿ ನಂತರ ಅರ್ಜಿ ಸಲ್ಲಿಸಲು ಹಾಗೂ ದಿನಾಂಕ 21/8/2026
ಶುಲ್ಕ ಪಾವತಿಗೆ ಕೊನೆಯ ದಿನಾಂಕವಾಗಿರುತ್ತದೆ. ಅಂದರೆ 21/8/2026 ಫೀ ಪೇ ಮಾಡೋದಕ್ಕೆ ಲಾಸ್ಟ್ ಡೇಟು. ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ನಿಮಗೇನು ಲಾಸ್ಟ್ ಡೇಟು 28/26. ಸೊ ಈ ಒಂದು ಅಪಾರ್ಚುನಿಟಿನ ಬಿಟ್ಕೊಳ್ಳೋಕೆ ಹೋಗಬೇಡಿ. ಯಾರೆಲ್ಲ ಇನ್ನೂ ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡಿ ಪ್ರಿಪರೇಷನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋಂತೆ ಅಕ್ಟೋಬರ್ ಫಸ್ಟ್ ವೀಕು ನಾನು ಹೈದರಾಬಾದ್ ಕರ್ನಾಟಕದವ್ರಿಗಿದೆ, ಅಕ್ಟೋಬರ್ ಕೊನೆಯ ವಾರದಲ್ಲಿ ಹೈದರಾಬಾದ್ ಕರ್ನಾಟಕದವ್ರಿಗಿದೆ. ಸೊ ಏನು ಎಕ್ಸಾಮ್ ಒಂದೇ ದಿನ ನಿಮಗೆ ವಿಲೇಜ್ ಅಕೌಂಟೆಂಟ್ಗೆ ಏನು ಜನರಲ್ ಪೇಪರ್ ನಡೆಯುತ್ತೆ ಅವತ್ತಿನ ದಿನವೇ HK ಆಗಲಿ NHK ಆಗಲಿ ಅವತ್ತೇ ಜನರಲ್ ಪೇಪರ್ ನಡೆದೋಗುತ್ತೆ. HK ಆಗಲಿ NHK ಆಗಲಿ. ಸೊ HKಗೆ NHKಗೆ ಏನಿಲ್ಲ, ವಿಲೇಜ್ ಅಕೌಂಟೆಂಟ್ ಯಾರೆಲ್ಲ NHKಗೆ ಅಪ್ಲೈ ಮಾಡಿದ್ರು ಅವತ್ತಿಂದನೇ NHK ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ಗೆ ಎಕ್ಸಾಮ್ ಇರುತ್ತೆ. ಯಾರೆಲ್ಲ HKನಲ್ಲಿ ಎಕ್ಸಾಮ್ನ ಅಪ್ಲೈ ಮಾಡಿದ್ರೆ ಅವ್ರಿಗೆ ಇಬ್ಬರಿಗೂ, ವಿಲೇಜ್ ಅಕೌಂಟೆಂಟ್ ಲ್ಯಾಂಡ್ ಸರ್ವೇರ್ಗೆ ಇಬ್ಬರಿಗೂ ಒಂದೇ ಜನರಲ್ ಪೇಪರ್ ಇರುತ್ತೆ. ಸೊ ಒಂದೊಂದು ದಿನ ಜನರಲ್ ಪೇಪರ್ ಡೇಟ್ ಕೊಟ್ಟಿದ್ದಾರೆ, ಆ ಡೇಟಿನ ದಿನ ವಿಲೇಜ್ ಅಕೌಂಟೆಂಟ್ದು ಜನರಲ್ ಪೇಪರು HK NHK ಒಂದೇ ದಿನ ನಡೆಯುತ್ತೆ. ಸೊ ಅದು ನೋಡ್ಕೊಳ್ಳಿ. ಡೇಟ್ಸ್ ಬಗ್ಗೆ ನಿಮಗೆ ಕನ್ಫ್ಯೂಷನ್ ಬೇಡ, ಅಥವಾ ನಿಮಗೆ ಡೇಟ್ಸ್ ಬಗ್ಗೆ ಏನಾದ್ರು ಕನ್ಫ್ಯೂಷನ್ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಮಾಹಿತಿನ ತಲುಪಿಸ್ಬೇಕಂತ ಅಂದ್ಕೊಂಡಿದ್ದೆ, ತಲುಪಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಹೇಳಿರುವಂಥ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂಥ ಡೌಟ್ ಇರ್ಬೋದು, ಕನ್ಫ್ಯೂಷನ್ ಇರ್ಬೋದು, ಏನೇ ಇತ್ತಂದರೆ ಕಮೆಂಟ್ ಬಾಕ್ಸಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಈ ವಿಡಿಯೋದಲ್ಲಿ ಹೇಳಿರುವಂಥ ಇನ್ಫಾರ್ಮೇಷನ್ಗೆ ಸಂಬಂಧಪಟ್ಟಂತೆ ಎಂಥ ಡೌಟ್ ಆದರೂ ಇಲ್ಲಿ ಏನು ಮಾಡಬೇಕು, ಕಮೆಂಟಲ್ಲಿ ಡ್ರಾಪ್ ಮಾಡಿ, ಕಮೆಂಟ್ನ ನೋಡ್ಕೊಂಡು ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ವಿಡಿಯೋನ ಏನು ಮಾಡ್ತೀನಿ. ಈ ವಿಡಿಯೋದಲ್ಲಿ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಂದರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಏನು ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.